ನಾನು ಬೇರೆ ಪಕ್ಷದಲ್ಲಿದ್ದವನು, ಸಿದ್ಧಾಂತ ಒಪ್ಕೊಂಡು ಬಂದಿದ್ದೀನಿ. ನಾನು ಸೇರಿಕೊಂಡಿದ್ದಾರೆ, ನನಗೊಂದು ಸ್ಥಾನಮಾನ ಕೊಟ್ಟಿದ್ದಾರೆ, ನಾನು ಕೆಲಸ ದುಡಿತಾ ಇದ್ದೀನಿ, ದುಡಿಸ್ತಾ ಇದ್ದಾರೆ, ಏನು ತೊಂದರೆ ಏನಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಹೈಕಮಾಂಡು. ಅವ್ರವ್ರು ಎಷ್ಟೆಷ್ಟು ದೊಡ್ಡ ಮಾಡಿ ಅಲ್ಲೂ ಅವ್ರ ಜೊತೆ ಕೆಲವರು ತುಕ್ಕಿಡಿದವರೆಲ್ಲ ಇರ್ತಾರೆ, ನೀವು ಪಕ್ಕ ನೋಡ್ತೀರಿ. ಅದನ್ನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಏನಾಗ್ತದೆ, ವ್ಯಾಲ್ಯೂ ಇರೋರಿಗೆ ಬಂದು ನಮಗೆ ನಿಜವಾಗ್ಲೂ ಸೇವೆ ಮಾಡ್ತಕ್ಕಂಥ ಮನೋಭಾವನೆ ಇಟ್ಕೊಂಡು ಬಂದರೆ ಅದು ಪಕ್ಷ ತೀರ್ಮಾನ ಮಾಡಿದರೆ, ಯಾಕೆಂದರೆ ನಾನಲ್ಲ ವರಿಷ್ಠ, ಅದು ಪಕ್ಷದಲ್ಲಿ ಅಧ್ಯಕ್ಷರು ಇರ್ತಾರೆ, ರಾಷ್ಟ್ರ ಮಟ್ಟದಲ್ಲಿರ್ತಾರೆ, ಡಿಪೆಂಡಿಂಗ್ ಆನ್ ಯಾರ್ಯಾರು ಬರ್ತಾರೆ ಅನ್ನೋದನ್ನ ಅವ್ರು ಮಾಡಿದರೆ ಒಳ್ಳೆಯದು. ಅಲ್ಲ, ಒಳ್ಳೆಯವ್ರು ಬರಲಿ ಅಂತ ಜೆನ್ಯೂನ್ ಅಲ್ಲ. ಹಾಂ, ನಾನು ನೀವು ನೋಡ್ಕೊಳ್ಳಿ, ಅಲ್ಲಿ ಅಕ್ಕಪಕ್ಕದಲ್ಲಿ ಕಾಣಿಸುತ್ತೆ. ಅದನ್ನೀಗ ನೆಕ್ಸ್ಟ್ ಅದು ಟ್ರೋಲ್ ಆಗ್ತದೆ, ಅದು ಬೇಡಪ್ಪ, ಮಕ್ಕಳು ಇದ್ದಾರೆ ಯಾಕೆ. ಅವ್ರ ಪಕ್ಷದವ್ರು ಮಾಡ್ತಾರೆ, ನಮ್ಮ ಪಕ್ಷದವ್ರು ಏನು ಮಾಡಿಲ್ಲಲ್ಲ. ನಾವು ಒಳ ಒಪ್ಪಂದ ಮಾಡ್ಕೊಂಡಿದ್ದು ವೋಟರ್ಸ್ ಜೊತೆಗೆ ಮಾಡ್ಕೊಂಡಿವಿ. ನಾವು ಗ್ಯಾರಂಟಿ ಬರ್ತಾ ಇದೆಯಪ್ಪ, ಇನ್ನೂ 5 ವರ್ಷನೂ ಗ್ಯಾರಂಟಿ ಬರುತ್ತೆ, ಇನ್ನೂ ಮತ್ತೆ 5 ವರ್ಷನೂ ಬರುತ್ತೆ ಅಂತೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಒಳ ಒಪ್ಪಂದ ಮಾಡಿದ್ದಕ್ಕೇ ಗೆದ್ದಿದ್ದು. ಅಲ್ಲ, ಮಾಡಿದ್ವಿ, ನಾವು ವರ್ಕ್ ಮಾಡಿದ್ವಿ. ಬಟ್ ಇನ್ನೂ ಅದು ಎಲ್ಲೋ ಒಂದು ರೀತಿಯಲ್ಲಿ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ಹೋಗಬೇಕಾಗಿತ್ತ ಅಂತೇಳಿಸಿ. ಏನಾಗುತ್ತೆ, ಸೋತ ಮೇಲೆ ತಾನೇ ಗೊತ್ತಾಗೋದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ. ನಾನು ಜಾಸ್ತಿ ಸೋತಿರೋನ್ನ 45,000 ಓಟಲ್ಲಿ ಗೆಲ್ಲಿಸ್ತಾರೆ, ಬೇರೆಯವ್ರು 45,000 ಓಟಲ್ಲಿ ಹೀನಾಗಿ ಸೋಲಿಸ್ತಾರೆ. ಇವೆಲ್ಲ ಇರ್ತವೆ. ನಾವು ಟೀಕಾ ಟಿಪ್ಪಣಿಯನ್ನು ಮಾಡಿದವರು ನಾಗೇಶ್ ಅವರೆಲ್ಲ ಹೇಳಿದ್ರು, ಇವ್ರಿಗೇನು ಗೊತ್ತಿಲ್ಲ, ದಡ್ಡ ಇವನು ಅಂದರು. ನನಗೆ ದಡ್ಡನ್ನು 45,000ದಲ್ಲಿ ಗೆಲ್ಲಿಸಿದ್ರು, ನಾಗೇಶ್ ಅನ್ನೋರು ಪುಣ್ಯಾತ್ಮನ್ನ ಹೀನಾಗಿ ಸೋಲಿಸಿದ್ರು. ಇದನ್ನೆಲ್ಲ ಪೊಲಿಟಿಕಲಿ ನಾವು ಮಾತಾಡ್ಕೋಬೋದೇ ಹೊರತು, ಬಟ್ ಇಂಟೆನ್ಷನ್ ಆಫ್ ಕೆಪಾಸಿಟಿ ನಾನೇನು ಪಾಠ ಹೇಳ್ಕೊಡಲ್ಲ ಮಕ್ಕಳಿಗೆ. ಅದಕ್ಕೆಲ್ಲ ಅವ್ರವ್ರ ವ್ಯವಸ್ಥೆ ಇದೆ. ನಾನು ಇಲಾಖೆನೇ ರನ್ ಮಾಡಬೇಕು. ಸೊ BJPಯವರ ಆಂತರಿಕ ಇದನ್ನು ಅವ್ರಿಗೆ ಬಿಟ್ಬಿಡ್ತೀವಿ, ಯಾಕೆಂದರೆ ಅವ್ರದ್ದು ಅದು ಸಮಸ್ಯೆ. ಬಟ್ ನಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ನಡಿಬೇಕು. ನಮ್ಮ 136 ಪ್ಲಸ್ ಈಗ 3 ಜಾಸ್ತಿ ಆದವಲ್ಲ, 36 ಪ್ಲಸ್ 38 ಆಯಿತಾ, 38 ಪ್ಲಸ್ ಇನ್ನೂ ದೊಡ್ಡದಾಗಲಿ ಅದು ಸಂಖ್ಯೆ, ಆದರೆ ಒಳ್ಳೆಯದು. ಯಾರು ಮಾಡಿದ್ದಾರೆ? ಅನುದಾನ ಅದನ್ನು ನೀವು ಗವಿಯಪ್ಪ ಅವ್ರು ಹೇಳಿದ್ದು ವಿಚಾರ. ಮಾನ್ಯ ಅಧ್ಯಕ್ಷರು DK ಶಿವಕುಮಾರ್ ಅವರು ಮತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಅವ್ರ ಅಲ್ಟಿಮೇಟು. ನಾನೇನು ಹೇಳಿಕೆ ಕೊಡ್ತೀನಿ ಅದು ನನ್ನ ಭಾವನೆ, ವೈಯಕ್ತಿಕವಾಗಿ ಅದು ಒಂದಿದ್ದರೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಅದು ಅನುದಾನನೂ ಕೂಡ ಕೊಡ್ತಾಯಿದ್ದೀವಿ, ಪರ್ಸೆಂಟೇಜ್ ಜಾಸ್ತಿ ಇದೆ. ಈಗ ಜಸ್ಟ್ ಹೇಳಿದ್ನಲ್ಲ, ಹೋದ ಸತಿ ಡೆವಲಪ್ಮೆಂಟಿಗೆ ಈ ಸತಿ ಡೆವಲಪ್ಮೆಂಟ್ ಕೊಟ್ಟಿದೆ. ಬಟ್ ಹಳೆಯದನ್ನೇ ಎಷ್ಟು ತೀರಿಸ್ತಾ ಇದ್ದೀವಿ ಅನ್ನೋದನ್ನ ನೀವು ಗಮನಕ್ಕೆ ತಗೊಳ್ಳೋದು ಒಳ್ಳೆಯದು. ನಾನು ಮೊನ್ನೆ ಹೇಳಿದ್ವಿ, ಅವ್ರದ್ದು ಎಷ್ಟು ಖರ್ಚು ನಾವು ಅವ್ರ ಪರವಾಗಿ ತೀರಿಸಿದ್ವಿ ಅನ್ನೋದು ಹೇಳೋದು ಒಳ್ಳೇದಲ್ಲ, ಯಾಕೆಂದರೆ ಅದು ಹೇಳಬೇಕಾದ್ರೆ. ಬಟ್ ಇನ್ಮೇಲೆ ಪ್ರೋಗ್ರೆಸ್ ಜಾಸ್ತಿ ಸ್ಪೀಡ್ ಆಗ್ತದೆ, ಏನು ತೊಂದರೆ ಇಲ್ಲ, ಎಲ್ಲ ಕಡೆನೂ ಆಗ್ತಾಯಿದೆ. ಅದು ಮುಗಿಸ್ತಾರೆ. ಫೈನಾನ್ಷಿಯಲ್ ಎಲ್ಲ ಸುಮಾರಷ್ಟು ಆಗ್ತವೆ, ಡೋಂಟ್ ವರಿ. ಯಾವುದು ಪ್ರೋಗ್ರೆಸ್ಸಲ್ಲಿ ಏನು ಮೋಸ್ಟ್ಲಿ ಹಿಂದೆ ಇರಲ್ಲ ಅಂದ್ಕೊಂಡಿದ್ದೀನಿ. ಮಾರ್ಜಿನಲ್ ಎರರ್ಸ್ ಇರ್ಬೋದು ಅಷ್ಟೇ. ಬಟ್ ಐ ಡೋಂಟ್ ಥಿಂಕ್ ಮೇಜರ್ ಡಿಸಾಸ್ಟರ್ ಆಗ್ತಕ್ಕಂಥದ್ದು ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಆಮೇಲೆ ಇನ್ನೊಂದು ನೀವು ಅರ್ಥ ಮಾಡ್ಕೊಳ್ಬೇಕು, ಕಾರ್ಯಕ್ರಮ ಇದೇನು ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಲ್ಲ, ಡೈರೆಕ್ಟಾಗಿ ಜನರಿಗೆ ಹೋಗ್ತಾ ಇದೆ. ಯಾವುದೇ ಕಮಿಷನ್ ಆಗಲಿ, ಒಂದು 10,000 ಜನರಲ್ಲಿ 1,000 ಜನರಲ್ಲಿ ಒಬ್ಬನಿಗೆ ಸಿಗದೇ ಇರ್ಬೋದು, ಕಾರಣ ಅವ್ರದ್ದು ಏನೋ ಬ್ಯಾಂಕ್ದು ಇದೆಲ್ಲ ಇರ್ಬೋದು. ಬಟ್ ಬೇರೆಯವರಿಗೆಲ್ಲ ಹೋಗ್ತಾ ಇದೆ, ಯಾರಿಗೂ ಕಮಿಷನ್ ಹೋಗ್ತಾ ಇಲ್ಲ, ಯಾರು ಕಮಿಷನ್ ತೊಗೊಳ್ತಕ್ಕಂಥ ವ್ಯವಸ್ಥೆ ಇಲ್ಲ. ನೇರವಾಗಿ ಜನರಿಗೆ ಹೋದಾಗ ಅದು ಒಂಥರ ಡೆವಲಪ್ಮೆಂಟೇ, ಸುಧಾರಣೆನೇ, ಅವ್ರ ಜೀವನದಲ್ಲಿ ಸುಧಾರಣೆ. ನಾವು ಡೆವಲಪ್ಮೆಂಟ್ ಮಾಡೋದು ಒಂದು, ಜನರಿಗೆ ಅವ್ರ ಫ್ಯಾಮಿಲಿಯಲ್ಲಿ ಸುಧಾರಣೆ ಮಾಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಕೆಲಸ ಇನ್ಯಾವುದೂ ಇಲ್ಲ. ಫಸ್ಟ್ ಫ್ಯಾಮಿಲಿ ಸುಧಾರಣೆ ಆಗಬೇಕು, ಅದು ಕೂಡ ಪ್ಯಾರಲಲ್ಲಿ ಆಗ್ತದೆ, ಇದು ಕೂಡ ಸ್ಪೀಡ್ ಆಗ್ತದೆ. ಸಿದ್ದರಾಮಯ್ಯ ಮುಡದಲ್ಲಿ ಅಕ್ರಮ ಮಾಡಿಲ್ಲ ಅಂತ ಹೇಳಿದ್ರೆ, ನಿನ್ನೆ ಇಡಿ ಅವರು ಪತ್ರ ಬರೆದು ಗೊತ್ತಾಗ್ತಿದೆ ಸಿದ್ದರಾಮಯ್ಯ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಅವರೇ ಹೇಳ್ಬಿಟ್ರು. ನಾನು ಬೇರೆ ಪಕ್ಷದಲ್ಲಿದ್ದವನು, ಸಿದ್ಧಾಂತ ಒಪ್ಕೊಂಡು ಬಂದಿದ್ದೀನಿ, ನಾನು ಸೇರಿಕೊಂಡಿದ್ದಾರೆ, ನನಗೊಂದು ಸ್ಥಾನಮಾನ ಕೊಟ್ಟಿದ್ದಾರೆ, ನಾನು ಕೆಲಸ ದುಡಿತಾ ಇದ್ದೀನಿ, ದುಡಿಸ್ತಾ ಇದ್ದಾರೆ, ಏನು ತೊಂದರೆ ಏನಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಹೈಕಮಾಂಡು. ಅವ್ರವ್ರು ಎಷ್ಟೆಷ್ಟು ದೊಡ್ಡ ಮಾಡಿ ಅಲ್ಲೂ ಅವ್ರ ಜೊತೆ ಕೆಲವರು ತುಕ್ಕಿಡಿದವರೆಲ್ಲ ಇರ್ತಾರೆ, ನೀವು ಪಕ್ಕ ನೋಡ್ತೀರಿ. ಅದನ್ನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಏನಾಗ್ತದೆ, ವ್ಯಾಲ್ಯೂ ಇರೋರಿಗೆ ಬಂದು ನಮಗೆ ನಿಜವಾಗ್ಲೂ ಸೇವೆ ಮಾಡ್ತಕ್ಕಂಥ ಮನೋಭಾವನೆ ಇಟ್ಕೊಂಡು ಬಂದರೆ
ಅದು ಪಕ್ಷ ತೀರ್ಮಾನ ಮಾಡಿದರೆ, ಯಾಕೆಂದರೆ ನಾನಲ್ಲ ವರಿಷ್ಠ, ಅದು ಪಕ್ಷದಲ್ಲಿ ಅಧ್ಯಕ್ಷರು ಇರ್ತಾರೆ, ರಾಷ್ಟ್ರ ಮಟ್ಟದಲ್ಲಿ ಇರ್ತಾರೆ, ಡಿಪೆಂಡಿಂಗ್ ಆನ್ ಯಾರ್ಯಾರು ಬರ್ತಾರೆ ಅನ್ನೋದನ್ನ ಅವ್ರು ಮಾಡಿದರೆ ಒಳ್ಳೆಯದು. ಅಲ್ಲ, ಒಳ್ಳೆಯವ್ರು ಬರಲಿ ಅಂತ, ಜೆನ್ಯೂನ್ ಅಲ್ಲ. ಹಾಂ, ನಾನು ನೀವು ನೋಡ್ಕೊಳ್ಳಿ ಅಲ್ಲ, ಅಕ್ಕಪಕ್ಕದಲ್ಲಿ ಕಾಣಿಸುತ್ತೆ. ಅದನ್ನೀಗ ನೆಕ್ಸ್ಟ್ ಅದು ಟ್ರೋಲ್ ಆಗ್ತದೆ, ಅದು ಬೇಡ ಬೇಡಪ್ಪ, ಮಕ್ಕಳು ಇದ್ದಾರೆ ಯಾಕೆ. ಅವ್ರ ಪಕ್ಷದವ್ರು ಮಾಡ್ತಾರೆ, ನಮ್ಮ ಪಕ್ಷದವ್ರು ಏನು ಮಾಡಿಲ್ಲಲ್ಲ. ನಾವು ಒಳ ಒಪ್ಪಂದ ಮಾಡ್ಕೊಂಡಿದ್ದು ವೋಟರ್ಸ್ ಜೊತೆಗೆ ಮಾಡ್ಕೊಂಡಿವಿ. ನಾವು ಗ್ಯಾರಂಟಿ ಬರ್ತಾ ಇದೆಯಪ್ಪ, ಇನ್ನೂ 5 ವರ್ಷನೂ ಗ್ಯಾರಂಟಿ ಬರುತ್ತೆ, ಇನ್ನೂ ಮತ್ತೆ 5 ವರ್ಷನೂ ಬರುತ್ತೆ ಅಂತೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಒಳ ಒಪ್ಪಂದ ಮಾಡಿದ್ದಕ್ಕೇ ಗೆದ್ದಿದ್ದು. ಅಲ್ಲ, ಮಾಡಿದ್ವಿ, ನಾವು ವರ್ಕ್ ಮಾಡಿದ್ವಿ. ಬಟ್ ಇನ್ನೂ ಅದು ಎಲ್ಲೋ ಒಂದು ರೀತಿಯಲ್ಲಿ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ಹೋಗಬೇಕಾಗಿತ್ತ ಅಂತೇಳಿಸಿ. ಏನಾಗುತ್ತೆ, ಸೋತ ಮೇಲೆ ತಾನೇ ಗೊತ್ತಾಗೋದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ. ನಾನು ಜಾಸ್ತಿ ಸೋತವನ್ನೇ, ಸೋತಿರೋನ್ನ 45,000 ಓಟಲ್ಲಿ ಗೆಲ್ಲಿಸ್ತಾರೆ, ಬೇರೆಯವ್ರು 45,000 ಓಟಲ್ಲಿ ಹೀನಾಗಿ ಸೋಲಿಸ್ತಾರೆ. ಇವೆಲ್ಲ ಇರ್ತವೆ. ನಾವು ಟೀಕಾ ಟಿಪ್ಪಣಿಯನ್ನು ಮಾಡಿದವರು ನಾಗೇಶ್ ಅವರೆಲ್ಲ ಹೇಳಿದ್ರು, ಇವ್ರಿಗೇನು ಗೊತ್ತಿಲ್ಲ ದಡ್ಡ ಇವನು ಅಂದರೆ. ನನಗೆ ದಡ್ಡನ್ನು 45,000ದಲ್ಲಿ ಗೆಲ್ಲಿಸಿದ್ರು, ನಾಗೇಶ್ ಅನ್ನೋರು ಪುಣ್ಯಾತ್ಮನ್ನ ಹೀನಾಗಿ ಸೋಲಿಸಿದ್ರು. ಇದನ್ನೆಲ್ಲ ಪೊಲಿಟಿಕಲಿ ನಾವು ಮಾತಾಡ್ಕೋಬೋದೇ ಹೊರತು, ಬಟ್ ಇಂಟೆನ್ಷನ್ ಆಫ್ ಕೆಪಾಸಿಟಿ ನಾನೇನು ಪಾಠ ಹೇಳ್ಕೊಡಲ್ಲ ಮಕ್ಕಳಿಗೆ. ಅದಕ್ಕೆಲ್ಲ ಅವ್ರವ್ರ ವ್ಯವಸ್ಥೆ ಇದೆ. ನಾನು ಇಲಾಖೆನೇ ರನ್ ಮಾಡಬೇಕು. ಸೊ BJPಯವರ ಆಂತರಿಕ ಇದನ್ನು ಅವ್ರಿಗೆ ಬಿಟ್ಬಿಡ್ತೀವಿ, ಯಾಕೆಂದರೆ ಅವ್ರದ್ದು ಅದು ಸಮಸ್ಯೆ. ಬಟ್ ನಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ನಡಿಬೇಕು. ನಮ್ಮ 136 ಪ್ಲಸ್ ಈಗ 3 ಜಾಸ್ತಿ ಆದವಲ್ಲ, 36 ಪ್ಲಸ್ 38 ಆಯಿತಾ, 38 ಪ್ಲಸ್ ಇನ್ನೂ ದೊಡ್ಡದಾಗಲಿ ಅದು ಸಂಖ್ಯೆ, ಆದರೆ ಒಳ್ಳೆಯದು. ಯಾರು ಮಾಡಿದ್ದಾರೆ? ಇರೋ ಅನುದಾನ ಅದನ್ನು ನೀವು ಗವಿಯಪ್ಪ ಅವ್ರು ಹೇಳಿದ್ದು ವಿಚಾರ. ಮಾನ್ಯ ಅಧ್ಯಕ್ಷರು DK ಶಿವಕುಮಾರ್ ಅವರು ಮತ್ತು ಮಾನ್ಯ ಸಿದ್ದರಾಮಯ್ಯವರು ಅವರು ಅಲ್ಟಿಮೇಟು. ನಾನೇನು ಹೇಳಿಕೆ ಕೊಡ್ತೀನಿ ಅದು ನನ್ನ ಭಾವನೆ, ವೈಯಕ್ತಿಕವಾಗಿ ಅದು ಒಂದಿದ್ದರೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಅದು ಅನುದಾನನೂ ಕೂಡ ಕೊಡ್ತಾಯಿದ್ದೀವಿ, ಪರ್ಸೆಂಟೇಜ್ ಜಾಸ್ತಿ ಇದೆ. ಈಗ ಜಸ್ಟ್ ಹೇಳಿದ್ನಲ್ಲ, ಹೋದ ಸತಿ ಡೆವಲಪ್ಮೆಂಟಿಗೆ ಈ ಸತಿ ಡೆವಲಪ್ಮೆಂಟ್ ಕೊಟ್ಟಿದೆ. ಬಟ್ ಹಳೆಯದನ್ನ ಎಷ್ಟು ತೀರಿಸ್ತಾ ಇದ್ದೀವಿ ಅನ್ನೋದನ್ನ ನೀವು ಗಮನಕ್ಕೆ ತಗೊಳ್ಳೋದು ಒಳ್ಳೆಯದು. ನಾನು ಮೊನ್ನೆ ಹೇಳಿದ್ವಿ, ಅವ್ರದ್ದು ಎಷ್ಟು ಖರ್ಚು ನಾವು ಅವ್ರ ಪರವಾಗಿ ತೀರಿಸಿದ್ವಿ ಅನ್ನೋದು ಹೇಳೋದು ಒಳ್ಳೇದಲ್ಲ, ಯಾಕೆಂದರೆ ಅದು ಹೇಳಬೇಕಾದ್ರೆ. ಬಟ್ ಇನ್ಮೇಲೆ ಪ್ರೋಗ್ರೆಸ್ ಜಾಸ್ತಿ ಸ್ಪೀಡ್ ಆಗ್ತದೆ, ಏನು ತೊಂದರೆ ಇಲ್ಲ, ಎಲ್ಲ ಕಡೆನೂ ಆಗ್ತಾಯಿದೆ. ಅದು ಮುಗಿಸ್ತಾರೆ. ಫೈನಾನ್ಷಿಯಲ್ ಎಲ್ಲ ಸುಮಾರಷ್ಟು ಆಗ್ತವೆ, ಡೋಂಟ್ ವರಿ. ಯಾವುದು ಪ್ರೋಗ್ರೆಸ್ಸಲ್ಲಿ ಏನು ಮೋಸ್ಟ್ಲಿ ಹಿಂದೆ ಇರಲ್ಲ ಅಂದ್ಕೊಂಡಿದ್ದೀನಿ. ಮಾರ್ಜಿನಲ್ ಎರರ್ಸ್ ಇರ್ಬೋದು ಅಷ್ಟೇ. ಬಟ್ ಐ ಡೋಂಟ್ ಥಿಂಕ್ ಮೇಜರ್ ಡಿಸಾಸ್ಟರ್ ಆಗ್ತಕ್ಕಂಥದ್ದು ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಆಮೇಲೆ ಇನ್ನೊಂದು ನೀವು ಅರ್ಥ ಮಾಡ್ಕೊಳ್ಬೇಕು, ಕಾರ್ಯಕ್ರಮ ಇದೇನು ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಲ್ಲ, ಡೈರೆಕ್ಟಾಗಿ ಜನರಿಗೆ ಹೋಗ್ತಾ ಇದೆ. ಯಾವುದೇ ಕಮಿಷನ್ ಆಗಲಿ, ಒಂದು 10,000 ಜನರಲ್ಲಿ ಒಂದು 1,000 ಜನರಲ್ಲಿ ಒಬ್ಬನಿಗೆ ಸಿಗದೇ ಇರ್ಬೋದು, ಕಾರಣ ಅವ್ರದ್ದೇನೋ ಬ್ಯಾಂಕ್ದು ಇದೆಲ್ಲ ಇರ್ಬೋದು. ಬಟ್ ಬೇರೆಯವರಿಗೆಲ್ಲ ಹೋಗ್ತಾ ಇದೆ, ಯಾರಿಗೂ ಕಮಿಷನ್ ಹೋಗ್ತಾ ಇಲ್ಲ, ಯಾರು ಕಮಿಷನ್ ತೊಗೊಳ್ತಕ್ಕಂಥ ವ್ಯವಸ್ಥೆ ಇಲ್ಲ. ನೇರವಾಗಿ ಜನರಿಗೆ ಹೋದಾಗ ಅದು ಒಂಥರ ಡೆವಲಪ್ಮೆಂಟೇ, ಸುಧಾರಣೆನೇ, ಅವ್ರ ಜೀವನದಲ್ಲಿ ಸುಧಾರಣೆ. ನಾವು ಡೆವಲಪ್ಮೆಂಟ್ ಮಾಡೋದು ಒಂದು, ಜನರಿಗೆ ಅವ್ರ ಫ್ಯಾಮಿಲಿಯಲ್ಲಿ ಸುಧಾರಣೆ ಮಾಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಕೆಲಸ ಇನ್ಯಾವುದೂ ಇಲ್ಲ. ಫಸ್ಟ್ ಫ್ಯಾಮಿಲಿ ಸುಧಾರಣೆ ಆಗಬೇಕು, ಅದು ಕೂಡ ಪ್ಯಾರಲಲ್ಲಿ ಆಗ್ತದೆ, ಇದು ಕೂಡ ಸ್ಪೀಡ್ ಆಗ್ತದೆ. ಮುಖ್ಯಮಂತ್ರಿಗಳ ವಿರುದ್ಧ ಇದುವರೆಗೆ ನೀವೆಲ್ಲ ದೊಡ್ಡದಾಗಿ ಧ್ವನಿ ಎತ್ತಿ ಸಿದ್ದರಾಮಯ್ಯ ಮುಡದಲ್ಲಿ ಅಕ್ರಮ ಮಾಡಿಲ್ಲ ಅಂತ ಹೇಳಿದ್ರೆ, ನಿನ್ನೆ ಇಡಿ ಅವರು ಪತ್ರಕರ್ತರು ಗೊತ್ತಾಗ್ತಿದೆ ಸಿದ್ದರಾಮಯ್ಯ ಅವರು ಅವರೇ ಹೇಳ್ಬಿಟ್ರು.